ನಿಮಗೆ ಏನಕ್ಕೆ ಇದು ಜಾಯಿನ್ ಆಗಬೇಕು ಅಂತ ಅನ್ನಿಸ್ತು? ಸರ್, ವೆಬಿನಾರಲ್ಲಿ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ. ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ, ಈಗ ನಾನು 2-3 ಹತ್ರ ಹೋಗಿದ್ದೀನಿ, ಅಲ್ಲಿ ಜಾಯ್ನ್ ಆಗಿದ್ದೀನಿ, ವೆಬಿನಾರು ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಆದರೆ ಈಗ ನಿನ್ನೆ ಕ್ಲಾಸ್ ಎಲ್ಲ ನೋಡಿದ್ರೆ, ಈಗ ವರ್ಕ್ಶಾಪ್ ಕ್ಲಾಸ್ನಲ್ಲಿ ಸ್ವಲ್ಪ ಡೀಪ್ ಆಗಿ ಹೇಳ್ಕೊಡ್ತೀರಾ. ಕೆಲವೊಬ್ರು ಏನು ಅಂದ್ರೆ ಚಿಕ್ಕದಾಗೆ ಹಂಗೆ ಮುಗಿಸ್ಬಿಡ್ತಾರೆ. ಈಗ ಲೈವ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅದು ಅಷ್ಟು ಯೂಸ್ ಆಗಲ್ಲ ಅದು. ಹಂಗಾಗಿ ಇದು ಚೆನ್ನಾಗಿದೆ ಇನ್ಸ್ಟಿಟ್ಯೂಟ್. ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಒಳಗಡೆ ಏನೆಲ್ಲ ಇದೆ ಅಂತೇಳಿ. ಸೊ ನಿಮ್ಮ ಒಂದು ಕ್ಲಾಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ತುಂಬಾ ಡೇ ಬೈ ಕ್ಲಾರಿಟಿ ಸಿಗ್ತಾ ಹೋಯ್ತು ನನಗೆ. ಇಂತ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಸರ್ ಇಲ್ಲಿ ಬಂದ್ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ವರ್ಕ್ಶಾಪ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಏನಂತ ಹೇಳಿರ್ತೀವಿ, ಈ 2 ಡೇಸು ಕೂಡ ತುಂಬಾನೇ ನಿಮಗೆ ಇಂಪಾರ್ಟೆಂಟ್ ಆಕ್ಚುಯಲ್ ಇರೋದನ್ನ ನಾವು ಹೇಳ್ತಾ ಹೋಗಿರ್ತೀವಿ. ಅದನ್ನೇ ನಿಮಗೆ ಲೈವ್ ರೀಡಿಂಗ್ ಅಲ್ಲಿ ತೋರಿಸ್ತೀವಿ ಅಂತೇಳಿ ಕೂಡ ಪ್ರಾಮಿಸ್ ಮಾಡ್ತೀವಿ. ಅದು ನಿಮಗೆ ಸಿಕ್ತಾ? ಅದು ಕ್ಯಾಚ್ ಆಯ್ತಾ ನಿಮಗೆ? ಕ್ಯಾಚ್ ಆಗಿದೆ ಸರ್, ಸಿಂಕ್ ಆಗಿದೆ ನಿಮಗೆ. ಈಗ ನಮಗೆ ನೀವು ಟ್ರೈನಿಂಗ್ ಅಲ್ಲಿ ಹೇಳ್ತಾ ಇದ್ರಿ ಯಾವ ತರ ನೀವು ಟ್ರೈನಿಂಗ್ ಕಂಡುಹಿಡಿಬೇಕು, ಸೊ ಯಾವ ತರ ಇಂಡಿಕೇಟರ್ಸ್ ಗಳು ಯೂಸ್ ಮಾಡಬೇಕು, ಜೊತೆಗೆ ಯಾವ್ದಾದ್ರು ಲೆವೆಲ್ಸ್ ಗಳು ಫೈಂಡ್ ಔಟ್ ಮಾಡಬೇಕು, ಸೊ ಅದಾದ್ಮೇಲೆ ಪ್ರೀವಿಯಸ್ ಮಾರ್ಕೆಟಿಂಗ್ ವಾಚ್ ಮಾಡಬೇಕು. ಇದೆಲ್ಲ ಥಿಯರಿಟಿಕ್ ಆಗಿತ್ತು 2 ಡೇಸ್ ವರ್ಕ್ಶಾಪ್. ಸೊ ಪ್ರಾಕ್ಟಿಕಲ್ ಅಂತ ಬಂದಾಗ ಅದನ್ನ ನೀವು ಲೈವ್ ಸೆಷನ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಒಂದೊಂದನ್ನು ನಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದಿಲ್ಲ ಸರ್. ಸೊ ಅದು ನಮ್ಗೆ ರಿಸೀವ್ ಕೂಡ ಆಗಿದೆ, ನಮ್ಗೆ ಡೈಜೆಸ್ಟ್ ಕೂಡ ಆಗಿದೆ. ಯಾಕಂದ್ರೆ ಹೊರಗಡೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬಂದು ಹೋಗೋರೇ ಜಾಸ್ತಿ. ಬಟ್ ಇಲ್ಲಿ ಬಂದ್ಮೇಲೆ ಆಗಿದೆ, ಇಲ್ಲ ನಾನು ಇಲ್ಲಿ ಸರ್ವೈವ್ ಆಗ್ತೀನಿ, ನಾನು ಇಲ್ಲಿ ಸ್ಟೇಬಲ್ ಆಗ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್.